ವಿಗು ಡೋರ್ ತೆಗಿ. ಓ ನನ್ನ ಗಂಡ ಎಲ್ಲಿ ಹೋಗಿದ್ದಾರೆ ಅಂದ್ಕೊಂಡೆ, ಒಂದು ಪಾರ್ಸೆಲ್ಗೆ ತಗೋಬರಕ್ಕೆ ಹೋಗಿದ್ದಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹಾಯ್ ಫ್ರೆಂಡ್ಸ್, ನನ್ನ ಮಗನಿಗೆ ಸೈಕಲ್ ಇಸ್ಕೊಂಡು ಕೊಟ್ಟಿದ್ರಿ. ಅದಕ್ಕೆ ಬ್ಯಾಕ್ ಸೈಡ್ ಕ್ಯಾರಿಯರ್ ಬಂದಿದ್ದಿಲ್ಲ. ಅದಕ್ಕೋಸ್ಕರ ನಾವು ಫ್ಲಿಪ್ಕಾರ್ಟಲ್ಲಿ ಒಂದು ಬುಕ್ ಮಾಡಿದ್ದೀರಿ. ಪ್ರಾಡಕ್ಟು ಇನ್ನೂ ಓಪನ್ ಮಾಡಿಲ್ಲ. ಪ್ರಾಡಕ್ಟ್ ಚೆನ್ನಾಗಿದೆ ಅಂದ್ಕೊತೀನಿ. ಅವನಿಗೆ ತುಂಬ ಚೆಸ್ಟು ಬ್ಯಾಕ್ ಪೈನ್ ಆಯ್ತಾಯಿತ್ತು. ಅದರಿಂದ ಈ ಕ್ಯಾರಿಯರ್ನ ಬುಕ್ ಮಾಡಿದ್ದೀರಿ. ಯಾಗಿದೆ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಮಕ್ಕಳಿಗೇನಾದರೂ ಬೇಕು ಅಂತಂದರೆ ಸಪೋಸ್ ತಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನೋಡೋಣ, ಓಪನ್ ಮಾಡೋಣ ಫ್ರೆಂಡ್ಸ್. ಓಪನ್ ಮಾಡಿ. ಓ, ಇದು ನನ್ನ ಚಿಕ್ಕ ಮಗ ಚಾಕು ಬೇರೆ ತಾಮನ್ ಕೊಡ್ತಾ ಇದ್ದೀನಿ ಓಪನ್ ಮಾಡಕ್ಕೆ. ನಾನು ಪೆನ್ಸಿಲ್ನಲ್ಲಿ ಅಂದ್ಕೊಂಡೆ. ಓಕೆ, ಥ್ಯಾಂಕ್ ಯು ಪಾಪು. ಏನಕ್ಕೆ ಇಷ್ಟು ಅರ್ಜೆಂಟಲ್ಲಿ ಬುಕ್ ಮಾಡಿದ್ದೀರಿ? ತುಂಬ ಕಡಿಮೆ ಇದೆ ಪ್ರೈಸು. ಲಾಸ್ಟ್ ಟೈಮ್ ನಮ್ಮ ಮಿಸ್ಸಸ್ ಬುಕ್ ಮಾಡಿದ್ರು 880 ರೂಪಾಯಿ ಇತ್ತು. ಇವಾಗ 750 ರೂಪಾಯಿ ಆಗಿದೆ. ಸರಿ, ಓಕೆ. ಏನಕ್ಕೆ ಬುಕ್ ಮಾಡಿದ್ದೀರಾ? ಏನು ಪ್ರಾಬ್ಲಮ್ ಆಗಿದೆ ಅದು ಹಾಕಿಲ್ಲ ಅಂತಂದರೆ? ಅದು ಹಾಕಿಲ್ಲ ಅಂದರೆ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋಕ್ಕೆ, ಬ್ಯಾಗ್ ಇಟ್ಕೊಳ್ಳೋಕ್ಕೆ, ಮತ್ತೆ ಅದಾದಮೇಲೆ ಒಂದು ಏನಾದರೂ ತೊಗೊಂಡು ಬರಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಇದನ್ನ ಬುಕ್ ಮಾಡಿರೋದು. ನೋಡಿ ಫ್ರೆಂಡ್ಸ್, ಅವನು ಬ್ಯಾಗ್ ಹಿಂದ್ಗಡೆ ಹಾಕೊಂಡು ಹೋಗ್ತಾ ಇದ್ದಾಗ ಏನು ಪ್ರಾಬ್ಲಮ್ ಆಯಿತು? ಚೆಸ್ಟ್ ಪೈನು ಬ್ಯಾಕ್ ಪೈನ್ ಇಂದ ತುಂಬಾ ಎದೆನೋ ಬಂದಿತ್ತು. ಅದರಿಂದ ಡಾಕ್ಟರ್ ಏನು ಹೇಳಿದ್ದಾರೆ? ಬುಕ್ ಮಾಡಿದ್ದು. ವಾವ್, ಡಾಕ್ಟರ್ ಏನು ಹೇಳಿದ್ದಾರೆ ಅದಕ್ಕೆ? ಡಾಕ್ಟರ್ ಹೇಳಿದ್ದಾರೆ ಈ ತರ ಒಂದು ಕ್ಯಾರಿಯರ್ ಇಸ್ಕೊಂಡು ಕೊಡಿ ಮಗನಿಗೆ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡಿ ಇದು ಇಸ್ಕೊಂಡು ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ, ಗಟ್ಟಿ ಮುಟ್ಟಾಗಿದೆ, ಸ್ಟ್ರಾಂಗ್ ಆಗಿದೆ. ಓಪನ್ ಮಾಡಿ ನೋಡ. ತುಂಬಾ ಸ್ಟ್ರಾಂಗ್ ಆಗಿದೆ ಫ್ರೆಂಡ್ಸ್. ಆದರೆ ಫ್ಲಿಪ್ಕಾರ್ಟಲ್ಲಿ ನಾವೇನೇ ತಗೊಂಡ್ರು ತುಂಬಾ ಚೆನ್ನಾಗಿದೆ. ಐಟಮ್ ಮಾತ್ರ ಸೂಪರಾಗಿ ಬರ್ತಾ ಇದೆ. ನಮ್ಮ ಆಂಟಿನೂ ಬಂದಿದ್ದಾರೆ. ವಾವ್, ಸೂಪರ್ ಸೂಪರ್ ಸೂಪರ್. ನೀನು ತಲೆ ಮೇಲೆ ಹಾಕ್ಕೊಂಡು ಬರ್ತಿದ್ದಲ್ಲ, ಅದಕ್ಕೆ ಆಂಟಿಗೆ ಏನಪ್ಪ ಹಾಕ್ಕೊಂಡೋಗಿ ಬರ್ತಾರೆ ಅಂತ ಅನ್ಕೊಂಡ್ಬಿಟ್ಟ. ಅಲ್ಲಿಡೆ ಎಲ್ಲ ಅದ್ರ ಮೇಲೆ ಒಂದೇ ಸಲ ಅಲ್ಲಿಡಮ್ಮ. ಎಲ್ಲಿ ತೋರಿಸ್ತಾನೆ.